ನಿರ್ದೇಶನಕ್ಕೂ ಸೈ, ನಟನೆಗೂ ಜೈ. ಇದು ಡಿವೈನ್ ಸ್ಟಾರ್ ರಿಷಬ್ ಅವರ ಪವರ್. ನಿರ್ದೇಶನ ಮತ್ತು ನಟನೆ ಇವೆರಡರಲ್ಲೂ ಮಿಂಚುವ ಸ್ಟಾರ್ಗಳು ಕಡಿಮೆಯಾಗುತ್ತಿರುವ ಈ ಹೊತ್ತಿನಲ್ಲಿ ನಿರ್ದೇಶನಕ್ಕೂ ಸೈ, ನಟನೆಗೂ ಜೈ ಅನ್ನುತ್ತಾ ಕನ್ನಡ ಚಿತ್ರರಂಗಕ್ಕೆ ಸುನಾಮಿಯಂತೆ ಅಪ್ಪಳಿಸಿ ಬಂದ ನಟ ರಿಷಬ್ ಶೆಟ್ಟಿರವರ ಸಿನಿ ಕಹಾನಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮಗಾಗಿ ಇಲ್ಲಿದೆ. 2012ರಲ್ಲಿ ತುಗಲಕ್ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಕಾಲಿರಿಸಿ 2013ರಲ್ಲಿ ಅಟ್ಟಹಾಸ ಮೆರೆದ ರಿಷಬ್ ಲೂಸಿಯಾ ಬ್ಲಾಕ್ ಬಸ್ಟರ್. ಆದ್ರೆ ಉಳಿದವರು ಕಂಡಂತೆ ರಿಕ್ಕಿ ಫುಲ್ ಹಿಟ್ ಆಯ್ತು. 2016ರ ಕಿರಿಕ್ ಪಾರ್ಟಿ, 2018ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಡಿಫರೆಂಟ್ ಆಗಿ ಸೌಂಡ್ ಮಾಡಿದ್ರೆ, ಅಂಬಿ ನಿಂಗ್ ವಯಸ್ಸಾಯ್ತು ಬೆಲ್ ಬಾಟಮ್ ಡಿಫರೆಂಟ್ ಆಗಿ ಫೀಲ್ ಕೊಟ್ವು. 2019ರ ಕಥಾ ಸಂಗಮ ಫ್ಲಾಪ್ ಆದ್ರೂ ಅವನೇ ಶ್ರೀಮನ್ನಾರಾಯಣ ದೊಡ್ಡದಾಗಿ ಹೆಸರು ಮಾಡ್ತು. ನಂತರದಲ್ಲಿ ಬಂದಿರೋ ಹೀರೋ, ಹರಿಕತೆ ಅಲ್ಲ ಗಿರಿಕತೆ, ಮಿಷನ್ ಇಂಪಾಸಿಬಲ್ ಇನ್ನು ಮುಂತಾದ ಸಿನಿಮಾಗಳು ಅಷ್ಟೇನು ಹೆಸರು ಗಳಿಸದೇ ಇದ್ರು ಎಲ್ಲದಕ್ಕೂ ಸೇರಿ ಫುಲ್ ಹಿಟ್ ಆಗಿ ಬಾಕ್ಸ್ ಆಫೀಸ್ ನಲ್ಲೇ ಅಬ್ಬರಿಸಿತ್ತು ರಿಷಬ್ ನಟನೆ ಹಾಗೂ ನಿರ್ದೇಶನದ ಕಾಂತಾರ. ರಿಷಬ್ ಶೆಟ್ಟಿರವರ ಜನನ ಜುಲೈ 7, 1983ರಲ್ಲಿ ಆಗಿದ್ದು, ಇವರ ಮೂಲ ಹೆಸರು ಪ್ರಶಾಂತ್ ಶೆಟ್ಟಿ. ವೃತ್ತಿಪರವಾಗಿ ರಿಷಬ್ ಶೆಟ್ಟಿ ಎಂದು ಕರೆಯಲ್ಪಡುವ ಇವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಒಬ್ಬ ಭಾರತೀಯ ನಟ, ಚಲನಚಿತ್ರ ನಿರ್ದೇಶಕ, ಚಲನಚಿತ್ರ ನಿರ್ಮಾಪಕ ಮತ್ತು ಚಿತ್ರಕಥೆಗಾರ. ಇವರು ನಿರ್ದೇಶಿಸಿದ ಮತ್ತು ಮುಖ್ಯ ನಟನಾಗಿ ನಟಿಸಿದ ಕಾಂತಾರ ಎಂಬ ವಿಮರ್ಶಾತ್ಮಕ ಮತ್ತು ಕಮರ್ಷಿಯಲೈಸ್ ಬ್ಲಾಕ್ ಬಸ್ಟರ್ ಚಿತ್ರಕ್ಕೆ ಹೆಸರುವಾಸಿಯಾಗಿದ್ದಾರೆ. ರಿಷಬ್ ಶೆಟ್ಟಿರವರು 3 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 2 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು 2 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ಪಡೆದಿರುತ್ತಾರೆ. ರಿಷಬ್ ಶೆಟ್ಟಿರವರು ತುಗಲಕ್, ಅಟ್ಟಹಾಸ, ಲೂಸಿಯಾ, ಉಳಿದವರು ಕಂಡಂತೆ, ರಿಕ್ಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅಂಬಿ ನಿಂಗ್ ವಯಸ್ಸಾಯ್ತು, ಬೆಲ್ ಬಾಟಮ್, ಕಥಾ ಸಂಗಮ, ಅವನೇ ಶ್ರೀಮನ್ನಾರಾಯಣ, ಹೀರೋ, ಶ್ರೀಕೃಷ್ಣ @gmail.com, ಗರುಡಗಮನ, ವೃಷಭ ವಾಹನ, ಹರಿಕತೆ ಅಲ್ಲ ಗಿರಿಕತೆ, ಮಿಷನ್ ಇಂಪಾಸಿಬಲ್, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಕಾಂತಾರ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಸಹಾಯಕ ಪಾತ್ರ, ಅತಿಥಿ ಪಾತ್ರ, ಖಳನಾಯಕ ಹಾಗೂ ನಾಯಕ ನಟನಾಗಿಯೂ ಸಹ ಮಿಂಚಿರುತ್ತಾರೆ. ಇದೀಗ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿರವರ ನಿರ್ದೇಶನದ ಕಾಂತಾರ ಭಾಗ 2 ಸಿದ್ಧಗೊಳ್ಳುತ್ತಿದ್ದು, ನಿರ್ದೇಶಕನಾಗಿ ಹಾಗೂ ನಟನಾಗಿ ಅಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಎನ್ನುವುದೇ ರಿಷಬ್ ಶೆಟ್ಟಿರವರ ಅಭಿಮಾನಿಗಳು ಹಾಗೂ ಸಿನಿ ಪ್ರೇಕ್ಷಕರಲ್ಲಿ ದೊಡ್ಡ ಕುತೂಹಲವನ್ನೇ ಉಂಟು ಮಾಡಿದೆ. ಇದಾಗಿತ್ತು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿರವರ ಸಿನಿ ಜರ್ನಿಯ ಒಂದು ಸಣ್ಣ ಮಾಹಿತಿಯ ವಿಡಿಯೋ. ಹಾಗಾದ್ರೆ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೂಪರ್ ಸಿನಿ ನ್ಯೂಸ್. ಧನ್ಯವಾದಗಳು.